ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಅಷ್ಟದಿಕ್ಕುಗಳಲ್ಲೂ ಕೂಡ ನ್ಯೂಸ್ 18 ಕನ್ನಡದ ಕ್ಯಾಮ್ರಾ. ಇದು ಮೆಗಾ ಅಭಿಯಾನ. ರೋಡ್ ರಗಳೆ, ಸ್ಪೆಷಲಿ ಫ್ಲೈಓವರ್ಗಳು ಮತ್ತು ವೈಟ್ ಟ್ಯಾಪಿಂಗ್ಗಳಲ್ಲಿ. ಇದೀಗ ಮೇಕ್ರಿ ಸರ್ಕಲ್ ಕಡೆ, ಮೇಕ್ರಿ ಸರ್ಕಲ್ ರಸ್ತೆಯ ಅಗಲೀಕರಣವೂ ವಿಳಂಬ ಆಗ್ತಾ ಇದೆ. ರಸ್ತೆ ಅಗಲೀಕರಣದಿಂದ ಪ್ರತಿನಿತ್ಯ ಟ್ರಾಫಿಕ್ ಜಾಮ್, ನರಕ ದರ್ಶನ. ಬ್ರೇಕಿಂಗ್ ನ್ಯೂಸ್. ಸಂಜೆ ಆದರೆ ಸಾಕು, ವಾಹನ ಸವಾರಿಗೆ ಫುಲ್ ಕಿರಿಕು. ಮಳೆ ಬಂದರೆ ಮುಗಿತು ಕತೆ, ಓಡಾಡಕ್ಕೆ ಆಗಲ್ಲ. 3 ತಿಂಗಳು ಕಳೀತು, ಇನ್ನು ಶುರುನೇ ಆಗಿಲ್ಲ. ಇದು ದುರಂತ. ಅಂದರೆ 3 ತಿಂಗಳು ಕಳೆದರೂ ಈ ಕಾಮಗಾರಿ ಶುರುವಾಗಿಲ್ಲ. ಆರಂಭದ ಲಕ್ಷಣ ಕಾಣಿಸ್ತಿಲ್ಲ. ಮೇಕ್ರಿ ಸರ್ಕಲ್, ನ್ಯೂಸ್ 18ನ ರಿಯಾಲಿಟಿ ಚೆಕ್ ಎಲ್ಲ ತಂದು ಗುಡಾಕ್ಬಿಟ್ರು. ಶುರುವೇ ಆಗಿಲ್ಲ. ಇನ್ನು ಅಗಲೀಕರಣ ಯಾವಾಗಾಗೋದು? ಅಗಲ ಮಾಡಿ ಅದನ್ನೆಲ್ಲ ಹಾಕಿ ಫೈನಲ್ ಟಚ್ ಕೊಟ್ಟು ಯಾವಾಗ ರಸ್ತೆಯಲ್ಲಿ ಜನ ಓಡಾಡೋದು ಗೊತ್ತಿಲ್ಲ ಮೇಡಮ್. ಯಾಕಂದರೆ ಆ ಟೈಮ್ ಪೀರಿಯಡ್ಗೆ ಇಲ್ಲಿ ಗೌರ್ಮೆಂಟ್ ಕೆಲಸ ಎಲ್ಲ ಕೆಲಸನೂ ನಡಿಬೇಕು. ಹಂಗಾಗಿ ನಾವು ಪಬ್ಲಿಕ್ಕು ಸಪೋರ್ಟ್ ಮಾಡ್ತೀವಿ. ಬಟ್ ಆ ಟೈಮ್ ಪೀರಿಯಡು ಯಾವ ಪೀರಿಯಡಲ್ಲಿ ಅವ್ರು ಟೈಮ್ ಕೊಟ್ಟಿದ್ದಾರೋ ಆ ಶಾರ್ಟ್ ಪೀರಿಯಡಲ್ಲಿ ಇವರು ಮುಗಿಸ್ಕೊಟ್ರೆ ಪಬ್ಲಿಕ್ಕು ತುಂಬ ಅನುಕೂಲ ಆಗುತ್ತೆ. ಯಾಕಂತಂದರೆ ಇವಾಗ ಡೈಲಿ ಈವ್ನಿಂಗಲ್ಲಿ ಮಳೆ ಬರ್ತಾ ಇದೆ. ಮಳೆ ಬರಬೇಕಾದ್ರೆ ಈ ರೋಡಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಂದರೆ ಸಾಯಂಕಾಲ ಟ್ರಾಫಿಕ್ಕು. ಒಂದು ಇಲ್ಲಿಂದ ನಾವು ಅಲ್ಲಿ ಪಾಸ್ ಆಗೋಕ್ಕೆ, ನಮ್ಮ ಪಾಳ್ಯವರೆಗೂ ಹೋಗೋಕ್ಕೆ ಅಂದರೆ 1.5 ಅವರ್ ಆಗುತ್ತೆ. ಸೊ ಆದಷ್ಟು ಬೇಗ ಗೌರ್ಮೆಂಟು ಈ ರೋಡನ್ನ ಕ್ಲಿಯರ್ ಮಾಡಿಕೊಟ್ರೆ, ಯಾಕಂದರೆ ಅಲ್ಲಿಂದ ಚಿಕ್ಕದಾಗುತ್ತೆ ರೋಡು. ಮೇಕ್ರಿ ಸರ್ಕಲಿಂದ ದೊಡ್ಡದಾಗಿದೆ, ಅಲ್ಲಿಂದ ಇಲ್ಲಿ ಪಾಳ್ಯವರೆಗೂ ಚಿಕ್ಕದಾಗಿದೆ. ಅದಕ್ಕೆ ಈ ರೋಡು ಸ್ವಲ್ಪ ದೊಡ್ಡ ಒಂದು ಸಪೋರ್ಟ್ ಆಗಿತ್ತು. ಬಟ್ ಇವಾಗ ಇದೆಲ್ಲ ಆಗಿಬಿಟ್ಟು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಆದಷ್ಟು ಬೇಗ ಮಾಡಿದ್ರೆ. ನಂತರ ತುಂಬ ಜನ ಆ ಜಾಗದಲ್ಲಿ ತುಂಬ ಸರಿ ಸಿಕ್ಕಾಕೊಂಡಿರ್ತೀರಾ. ಈ ಅನುಭವ ಅಂತೂ ಇದ್ದೇ ಇರುತ್ತೆ. ನನ್ನ ಸಹೋದ್ಯೋಗಿ ಹಂಸ ಶ್ಯಾಮಲ ಅಲ್ಲಿಂದ ಒಂದು ವಾಕ್ಥ್ರೂ ಕಳಿಸ್ಕೊಟ್ಟಿದ್ದಾರೆ. ಓವರ್ ಟು ಯು ಹಂಸ. ಬಿಬಿಎಂಪಿಯಿಂದ ಬೆಂಗಳೂರಿನ ಹಲವಾರು ರಸ್ತೆಗಳಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿನ ನಡೆಸ್ತಿದ್ದಾರೆ. ಆದರೆ ಅದು ಯಾವುದೂ ಕೂಡ ಸರಿಯಾದ ಟೈಮಿಂಗ್ಸ್ಗೆ ಆಗ್ತಿಲ್ಲ. ಸೊ ಸದ್ಯಕ್ಕೆ ನಾನೀಗ ಮೇಕ್ರಿ ಸರ್ಕಲ್ನಲ್ಲಿದ್ದೀನಿ. ಮೇಕ್ರಿ ಸರ್ಕಲ್ನಲ್ಲೂ ಕೂಡ ಈ ಒಂದು ರಸ್ತೆ ಅಗಲೀಕರಣ ಕಾರ್ಯ ನಡೀತಿದೆ. ಇಲ್ಲಿ ನೋಡ್ತಿರಬಹುದು ನೀವು, ಮೇಕ್ರಿ ಸರ್ಕಲ್ನಿಂದ ಟಿವಿ ಟವರ್ ರಸ್ತೆಯವರೆಗೂ ಕೂಡ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಕೈಗೆತ್ತಿಕೊಂಡು ಸುಮಾರು ಒಂದು 2-3 ತಿಂಗಳುಗಳು ಕಳೆದರೂ ಕೂಡ ಇನ್ನೂ ಈ ಒಂದು ರಸ್ತೆ ಅಗಲೀಕರಣ ಕಾಮಗಾರಿ ಸರಿಯಾಗಿ ಆಗ್ತಿಲ್ಲ. ಮಳೆ ಬರುತ್ತೆ, ಮಳೆಯಿಂದ ಇಲ್ಲಿ ಮಾಡ್ತಿರುವಂಥ ಕೆಲಸಕ್ಕೆ ಅಡ್ಡಿ ಉಂಟಾಗ್ತಿದೆ. ಜೊತೆಗೆ ಏನು ಇಲ್ಲಿ ಕೆಲಸಗಾರರು ಕೂಡ ಇವಾಗ ನೋಡಿ, ಬೆಳಗ್ಗೆ ಇಷ್ಟೊತ್ತಾದರೂ ಕೂಡ ಒಂದು ಕೆಲಸ ಕಾರ್ಯಗಳು ಕೂಡ ನಡೀತಿಲ್ಲ. ಬಂದು ಪೈಪ್ಗಳನ್ನ ಎಲ್ಲವನ್ನು ಕೂಡ ಹಾಕಿದರೆ ಎಲ್ಲ ಕೆಲಸ ಮಾಡೋದಕ್ಕೆ ರೆಡಿ ಇದೆ. ಬಟ್ ಇಲ್ಲಿ ಕೆಲಸಗಾರರೇ ಇಲ್ಲ ಕೆಲಸ ಮಾಡೋದಕ್ಕೆ. ಆದರೆ ಇದರಿಂದ ಪಾಲಿಕೆ ಯಾವುದೇ ರೀತಿಯಾದ ಒಂದು ಟೆನ್ಷನ್ ತೆಗೆದುಕೊಳ್ತಿಲ್ಲ. ಬಿಡು, ಕೆಲಸ ತಾನೇ ನಡೆದ್ರೆ ನಡೆಯುತ್ತೆ, ಒಟ್ನಲ್ಲಿ ನಮಗೆ ಈ ಒಂದು ಕೆಲಸ ಕಂಪ್ಲೀಟ್ ಮಾಡಿದ್ವಿ ಅಂತ ಆದರೆ ಆಯಿತು ಅಂತ ಇದ್ದಾರೆ. ಆದರೆ ಇದರಿಂದ ಹೆಚ್ಚಾಗಿ ಸಮಸ್ಯೆಗೊಳಗಾಗ್ತಿರುವಂತಹವರು ವಾಹನ ಸವಾರರು. ಯಾಕೆಂತ ಹೇಳಿದ್ರೆ ಇಲ್ಲಿರುವಂಥದ್ದೇ 2 ವೇ. ಆ 2 ವೇಯಲ್ಲಿ 1 ವೇನ ಕಂಪ್ಲೀಟ್ ಆಗಿ, ಅಂದರೆ ಮೇಕ್ರಿ ಸರ್ಕಲ್ನಿಂದ JC ರೋಡ್ ಕಡೆಗೆ ಹೋಗುವಂಥ ರಸ್ತೆನ ಸಂಪೂರ್ಣವಾಗಿ ಈಗ ಬಂದ್ ಮಾಡಲಾಗಿತ್ತು. JC ನಗರದಿಂದ ಮೇಕ್ರಿ ಸರ್ಕಲ್ ಕಡೆಗೆ ಬರುವಂತಹ ರಸ್ತೆಯಲ್ಲಿಯೇ ಇವರು 2 ವೇ ಮಾಡಿದ್ದಾರೆ. ಸೊ ಹೀಗಾಗಿ ಸಂಜೆ ಆಗ್ತಿದ್ದಂತಹ ಎಲ್ಲ ವೆಹಿಕಲ್ಸ್ಗಳ ಮೂವ್ಮೆಂಟ್ ತುಂಬಾನೇ ಹೆಚ್ಚಾಗಿರುವಂತಹ ಕಾರಣದಿಂದ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ. ಇನ್ನು ಮಳೆ ಬಂದಂತಹ ಸಂದರ್ಭದಲ್ಲಿ ಆ ಕಡೆ ಇರುವಂತಹ ಕಾಂಪೌಂಡ್ಗಳು ಕುಸಿದು ಬೀಳುತ್ತವೆ. ಜನರಿಗೆ ಓಡೋದಕ್ಕೆ ತುಂಬಾನೇ ಸಮಸ್ಯೆ ಆಗುತ್ತೆ. ಈ ಕಡೆ ಅಂತೂ ವೆಹಿಕಲ್ಸ್ಗಳು ಬರೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರೆಗೂ ಕೂಡ ಈ ಒಂದು ರೋಡನ್ನ ಬಂದ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಜನರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ನೋಡ್ಬಹುದು, ರಸ್ತೆ ಅಗಲೀಕರಣದ ಹೆಸರಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕೆಲಸಗಳು ನಡೆಯುತ್ತಿದೆ. ಆದ್ರೆ ಯಾವುದು ಕೂಡ ಆನ್ ಟೈಮ್ ಆಗ್ತಿಲ್ಲ. ನಿಜಕ್ಕೂ ಬಿಬಿಎಂಪಿ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು ಇಂತಹ ಒಂದು ಕಾಮಗಾರಿಗಳನ್ನ ನೋಡ್ತಿದ್ರೆ ಅಂದ್ರೆ ಗೊತ್ತಾಗತ್ತೆ. ಆದ್ರೆ ಇದರಿಂದ ಮೇನ್ ಆಗಿ ತೊಂದರೆಗೊಳಗಾಗ್ತಿರುವಂತವ್ರು ಜನರು ಮಾತ್ರ. ಆದ್ರೆ ಜನರು ಯಾರು ಕೂಡ ಪ್ರಶ್ನೆ ಮಾಡಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಅನ್ನ ಮಾಡೋದಿಲ್ಲ. ಈಗ ನೂತನ ಆಯುಕ್ತರು ಬಂದಿದ್ದಾರೆ, ಅಂದ್ರೆ ತುಷಾರ್ ಗಿರಿನಾಥ್ ಅವರು ಬಂದಿದ್ದಾರೆ. ಅವರು ಈ ಒಂದು ಸಮಸ್ಯೆಗೆ ಮುಕ್ತಿ ನೀಡ್ತಾರ? ಅಂದ್ರೆ ಅರ್ಧಕ್ಕೆ ನಿಂತಿರುವ ಕಾಮಗಾರಿಗಳು ಜೊತೆಗೆ ವಿಳಂಬವಾಗ್ತಿರುವಂತಹ ಕಾಮಗಾರಿಗಳನ್ನೆಲ್ಲವನ್ನು ಕೂಡ ತ್ವರಿತಗತಿಯಲ್ಲಿ ಮುಗಿಸೋದಕ್ಕೆ ಒಂದು ಸೂಚನೆಯನ್ನ ಕೊಡ್ತಾರೆ. ಅಧಿಕಾರಿಗಳು ಕೂಡ ಫೀಲ್ಡ್ಗೆ ಇಳಿದು ಕೆಲಸ ಮಾಡ್ತಾರ ಅನ್ನುವಂಥದ್ದನ್ನು ನೋಡ್ಬೇಕಾಗಿದೆ. ಒಟ್ಟಿನಲ್ಲಿ ಇದರಿಂದ ಜನರಿಗೆ ತುಂಬಾನೇ ಸಮಸ್ಯೆ ಆಗ್ತಿತ್ತು. ಟ್ರಾಫಿಕ್ ಜಾಮ್ ಕೂಡ ಹೆಚ್ಚಾಗಿದೆ. ಆದಷ್ಟು ಬೇಗ ಈ ಒಂದು ಕಾರ್ಯವನ್ನು ಅಧಿಕಾರಿಗಳು ಮುಗಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ. ಮೇಕ್ರಿ ಸರ್ಕಲ್ ಇಂದ ಹೊಯ್ಸಳ ನಗರದ ಕಡೆ ಹೋಗೋಣ. ಅಲ್ಲಿಯ ರಸ್ತೆ ಗುಂಡಿಗಳ ಕಥೆ ತೋರಿಸ್ತೀನಿ ನೋಡಿ. ರಸ್ತೆಗಳಲ್ಲಿ ಗುಂಡಿಗಳದ್ದೇ ದೊಡ್ಡ ದರ್ಬಾರು.
ರಸ್ತೆಗಳಲ್ಲಿ ಗುಂಡಿ ಕೆಸರು ಎಲ್ಲ ತುಂಬಿಕೊಂಡಿದೆ, ಹೊಂಡೆ ಥರ ಆಗೋಗಿದೆ. ಗೊರಗುಂಟೆಪಾಳ್ಯ ಹೊಯ್ಸಳ ನಗರ ಇದು. ಬ್ರೇಕಿಂಗ್ ನ್ಯೂಸ್. ಗೊರಗುಂಟೆಪಾಳ್ಯ ಹೊಯ್ಸಳ ನಗರ ಯಾವುದೋ ಇಂಟೀರಿಯರ್ ಅಲ್ಲ, ಮೇನ್ ರೋಡ್ ಅದು. ಮುಖ್ಯ ರಸ್ತೆಯ ಅವಾಂತರ. ರಸ್ತೆಯ ಒಂದು ಬದಿಯಲ್ಲಿ ಅರ್ಧದಲ್ಲೇ ನಿಂತೋಗಿದೆ ಕಾಮಗಾರಿ. ಹೀಗಾಗಿ ಒಂದೇ ಬದಿಯಲ್ಲಿ 2 ವಾಹನ ಹೋಗಬೇಕು, ಅದು ಪ್ರಾಬ್ಲಮ್. 5-6 ತಿಂಗಳು ಕಳೀತು, ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಅಲ್ಲಿ ಯಾರೂ ದೊಡ್ಡ ದೊಡ್ಡವರು ಇಲ್ವಲ್ಲ, ಹಾಗಾಗಿ ಯಾರಾದರೂ VVIPಗಳು ಇದ್ದಿದ್ರೆ ಬೇಗ ಮುಗಿತಿತ್ತೇನೋ ಅಂತ ಅನ್ಸುತ್ತೆ. ನೋಡಿ, ಇದು ಪರಿಸ್ಥಿತಿ ಹೊಯ್ಸಳ ನಗರ ಮುಖ್ಯ ರಸ್ತೆಯಲ್ಲಿ ಆಗಿರುವಂಥ ಪರಿಸ್ಥಿತಿ. ನನ್ನ ಸಹೋದ್ಯೋಗಿ ಸವಿತಾ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ, ಅಯ್ಯೋ ನೋಡೋಕ್ಕೆ ಹಿಂಗಿದೆ, ಇನ್ನೇನೇನಿದೆಯೋ ಕಥೆಯಲ್ಲಿ ನೋಡೋಣ ಏನು ಹೇಳ್ತಾರೆ ಸವಿತಾ ಅವರು ಅಂತ. ಓ ಟು ಯು ಸವಿತಾ. ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇತ್ತ ಸುರಿದಿರೋ ಮಳೆಗೂ ಸಹ ರಸ್ತೆ ಗುಂಡಿ ಅಪಘಾತಗಳು ಹೆಚ್ಚಾಗ್ತಾ ಇದ್ದಾವೆ. ಪಾಲಿಕೆಯನ್ನು ಹೇಳುತ್ತೆ ಗುಂಡಿ ಕೌಂಟ್ ಮಾಡ್ತೀವಿ, ರಸ್ತೆಯಲ್ಲಿ ಗುಂಡಿ ಬಿದ್ದಿರೋದನ್ನ ಕ್ಲಿಯರ್ ಮಾಡ್ತೀವಿ ಅಂತ. ಸದ್ಯ ನಾನು ಹೊಯ್ಸಳ ನಗರದ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಮುಖ್ಯ ರಸ್ತೆ ಯಾವ ರೀತಿ ಅಧ್ವಾನ ಎದ್ದು ಹೋಗಿದೆ ಅನ್ನೋದು ನೇರ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು, ಇದು ಹೊಯ್ಸಳ ನಗರದ ಮುಖ್ಯ ರಸ್ತೆ. ಬಹುತೇಕ ಈ ಎಷ್ಟೋ ವರ್ಷಗಳಿಂದ ಟಾರ್ ಕಂಡಿಲ್ಲ ಅನ್ಸುತ್ತೆ. ನೋಡ್ಬೋದು, ಮಣ್ಣು ರಸ್ತೆ, ಅದರಲ್ಲೂ ಈ ಮಳೆ ಆಗೋದ್ರಿಂದ ರಸ್ತೆ ಉದ್ದಕ್ಕೂ ಗುಂಡಿ ಬಿದ್ದಿದ್ದಾವೆ. ಯಾವ ರೀತಿಯಾಗಿ ವಾಹನಗಳು ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದಾವೆ ಅಂತ ನೋಡ್ಬೋದು. ಬಹುಮುಖ್ಯವಾಗಿ ಮುಂದೆನೆ BMTC ಬಸ್ ಸ್ಟಾಪ್ ಇರೋ ಕಾರಣದಿಂದಾಗಿ ಈ ರೂಟ್ ಅಲ್ಲಿ ಬಹುತೇಕ BMTC ಬಸ್ಗಳ ಸಂಚಾರ ಇದೆ. ಈ ಭಾಗದಿಂದ ಆ ಭಾಗಕ್ಕೆ ಹೋಗಕ್ಕೆ ವಾಹನ ಸವಾರರು ನಿಜಕ್ಕೂ ಹರಸಾಹಸ ಪಡ್ತಾರೆ. ನೋಡ್ಬೋದು, ಇಷ್ಟೊಂದು ದೊಡ್ಡ ಗುಂಡಿಲಿ ಪಾಸ್ ಆಗೋದಂದ್ರೆ ನಿಜಕ್ಕೂ ಸವಾಲಿನ ಕೆಲಸ. ಅಪ್ಪಿತಪ್ಪಿ ಗುಂಡಿಗೆ ಬಿದ್ದವರು ಎದ್ದು ಮನೆಗೆ ಹೋಗ್ತಾರಾ ಅಥವಾ ಹಾಸ್ಪಿಟಲ್ ಸೇರ್ತಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ದೃಶ್ಯದಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ವಾಹನ ಸವಾರರು ಸರ್ಕಸ್ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ನಿರ್ಮಾಣವಾಗಿದೆ. BBMP ಏನೋ ಹೇಳುತ್ತೆ ರಸ್ತೆ ಗುಂಡಿಗೆ ನಾವು ಟಾರ್ ಹಾಕ್ತೀವಿ, ತೇಪೆ ಹಾಕೋ ಕೆಲಸ ಮಾಡ್ತೀವಿ ಅಂತ. ಅದು ತೇಪೆ ಕಾರ್ಯವು ಬಹುಕಾಲ ಬರಲ್ಲ. ತೇಪೆ ಹಾಕಿದ 1 ವಾರಕ್ಕೆ ಕಿತ್ಕೊಂಡು ಹೋಗತ್ತೆ. ಯಾಕೆ BBMP ಈ ಮುಖ್ಯ ರಸ್ತೆನ ಇಷ್ಟು ನಿರ್ಲಕ್ಷ್ಯ ಮಾಡಿದೆ? ಇಲ್ಲಿ ಟಾರೆ ಕಂಡಿಲ್ಲ. ಬಹುತೇಕ ಸ್ಥಳೀಯರು ಬೈತಾರೆ, ಬಸ್ನಲ್ಲಿ ಹೋಗೋರು ರಿಕ್ವೆಸ್ಟ್ ಮಾಡ್ಕೋತಾರೆ. ಈ ರೂಟಲ್ಲಿ ಹೋಗ್ಬೇಕಾದ್ರೆ ಕೇವಲ 10-15 ನಿಮಿಷದ ರೂಟ್ ನಾವು ಹಾಫ್ ಆನ್ ಅವರ್ 1-1.5 ಗಂಟೆ ನಾವು ಕಾಯ್ಕೊಂಡು ಹೋಗ್ಬೇಕು. ಅಷ್ಟೊಂದು ಟೈಮ್ ಡ್ಯೂರೇಷನ್ ಆಗತ್ತೆ. ಮಳೆಗಾಲದಂತೂ ರಸ್ತೆ ಅಧ್ವಾನ ಎದ್ದು ಹೋಗಿರುತ್ತೆ, ಕಾಲ್ಜಾರಿ ಬಿದ್ದು ಎದ್ದು ಹೋದೋ ಉದಾಹರಣೆಗಳು ಇದಾವಂತ ಹೇಳ್ತಾರೆ. ಪಾಲಿಕೆಯನ್ನು ಹೇಳುತ್ತೆ ಮಳೆಗಾಲದಲ್ಲಿ ರಸ್ತೆ ಗುಂಡಿಗಳ ಸಂಖ್ಯೆ ಹೆಚ್ಚಾಗುತ್ತೆ, ನಾವು ಬಹುಬೇಗ ಮುಚ್ಚಿ ಒಂದು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಈ ರಸ್ತೆಗೆ ಗುಂಡಿ ಅಲ್ಲ, ಟಾರೆ ಬಿದ್ದಿಲ್ಲ. ಈ ಭಾಗದ ಜನರು ನಿಜಕ್ಕೂ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಸ್ಯೆಯನ್ನ ಸಾಲ್ವ್ ಮಾಡೋದಲ್ಲ, ಸಮಸ್ಯೆ ಆಗದಿರೋ ತರ ಕ್ರಮ ವಹಿಸ್ಬೇಕಂತ ಪಾಲಿಕೆಗೆ ಹೇಳಿದ್ರು ಇಷ್ಟಪಡ್ತಾರೆ. ಸವಿತಾ ರಾಮಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸತತ 4 ವರ್ಷದಿಂದ ನಡೀತಾ ಇದೆ ಒಂದು ಸ್ಟೀಲ್ ಬ್ರಿಡ್ಜ್ ಕಾಮಗಾರಿ. ಎಲ್ಲಿ? ಅದು ಶಿವಾನಂದ ಸರ್ಕಲ್. ತುಂಬಾ ಜನ ನೀವು ಓಡಾಡ್ತೀವಿ. ರೇಸ್ ಕೋರ್ಸ್ ರಸ್ತೆ ಕಡೆ ಹೋಗುವಂತಹ ಸ್ಟೀಲ್ ಬ್ರಿಡ್ಜ್ ಅದು ನರಕ. ಮುಗಿತಾನೆ ಇಲ್ಲ ಕಾಮಗಾರಿ. ಪ್ರತಿನಿತ್ಯ ಜನರಿಗೆ ಸಮಸ್ಯೆ ಮೇಲೆ ಸಮಸ್ಯೆ. ಬ್ರೇಕಿಂಗ್ ನ್ಯೂಸ್. ಮಳೆ ನೀರು ಬಂದರೆ ಮುಗೀತು ಕತೆ. ಅಲ್ಲೂ ಜಾಗ ಇಲ್ಲ ಹೋಗಕ್ಕೆ, ರಸ್ತೆ ತುಂಬಿಕೊಳ್ಳುತ್ತೆ. ಕಾಮಗಾರಿಯಿಂದ ಪಾದಚಾರಿಗಳು ನಡ್ಕೊಂಡು ಹೋಗಕ್ಕಾಗಲ್ಲ, ಓಡಾಟಕ್ಕೆ ತೊಂದರೆ. ಒಂದೊಂದು ಅಲ್ಲಿ ಆ ಸ್ಥಳದಲ್ಲಿ ಹಲವು ಕಡೆ ಟ್ರಾಫಿಕ್ ಜಾಮ್. ಆದ್ರಿಂದ ಹಿಂಗೆ ರೇಸ್ ಕೋರ್ಸ್ ರಸ್ತೆಯಿಂದ ಶಿವಾನಂದ ಸರ್ಕಲ್ ಕಡೆ ಹೋಗ್ಬೇಕಾರೆ ಆ ಸ್ಟೀಲ್ ಬ್ರಿಡ್ಜು ಸುತ್ತಮುತ್ತ ಎಲ್ಲ ಇರೋ ಬರೋ ದೊಡ್ಡವರೆಲ್ಲ ಇದ್ದಾರೆ. ಆದರೂ ಅದು ಬೇಗ ಮುಗಿತಾ ಇಲ್ಲ ಅನ್ನೋದು ದುರಂತದ ಕೆಲಸ. ತುಂಬ ಜನ ಸ್ಥಳೀಯರು ಮಾತಾಡಿದ್ದಾರೆ. 60 ಕೋಟಿ ವೆಚ್ಚದ ಕಾಮಗಾರಿ ಇದು. ಮಳೆ ಬರುವಾಗೆಲ್ಲ ಫುಲ್ಲು ಓಡಾಡಕ್ಕೆ ಆಗ್ತಾ ಇಲ್ಲ, ವೆಹಿಕಲ್ಸ್ಗೆಲ್ಲ ಪ್ರಾಬ್ಲಮ್ಮು, ಫುಲ್ ಎಲ್ಲ ನೀರೆಲ್ಲ ನಿಂತ್ಕೊಳ್ಳುತ್ತೆ. ಹೌದು, ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ಸಿಗ್ನಲ್ ಪಾಸ್ ಆಗಕ್ಕಾಗಲ್ಲ. ಈ ವೆಹಿಕಲ್ಸ್ ಎಲ್ಲ, ಈ ಬೈಕ್ಸ್ ಎಲ್ಲ ಎಷ್ಟೋ ಇಲ್ಲಿ ಇದೆಲ್ಲ ಲೈಕ್ ಆಕ್ಸಿಡೆಂಟ್ಗಳಾಗೋ ಚಾನ್ಸಸ್ಸು ಇದೆ. ಸೊ ಹಾಗಾಗಿ ಆದಷ್ಟು ಬೇಗ ಇಲ್ಲಿ ಇದು ಸಂಬಂಧಪಟ್ಟಂಗೆ ಯಾರು ಇದ್ದಾರೆ, ಇಲ್ಲಿ ಲೀಡರ್ಸ್ ಯಾರು ಇದ್ದಾರೆ, ಲೈಕ್ MLA ಆಗಿರ್ಬೋದು, ಅವ್ರದ್ದೇ ಜವಾಬ್ದಾರಿ ಇರುತ್ತೆ. ಸೊ ಕನ್ಸರ್ನು ಎಲ್ಲ ಒಂದು ಜವಾಬ್ದಾರಿ ತಗೊಂಡು ಆದಷ್ಟು ಬೇಗ ರೆಡಿ ಮಾಡಿಸ್ಕೊಂಡು ತುಂಬ ಜನಸಾಮಾನ್ಯರಿಗೆ ಇಲ್ಲಿ ನೇಚರ್ ಇಲ್ಲೆಲ್ಲ ಒಳ್ಳೇದಾಗುತ್ತೆ ಅಂತ ನಮ್ಮ ಒಪಿನಿಯನ್ ಹೇಳ್ತಾ ಇದೀವಿ. ತುಂಬ ಪ್ರಾಬ್ಲಮ್ ಆಗುತ್ತೆ. ವೆಹಿಕಲ್ಸ್ ಓಡಾಡೋದು, ಇಲ್ಲಿ ರೋಡ್ ದಾಟಕ್ಕೆ 10 ನಿಮಿಷ ಆಗುತ್ತೆ ಟ್ರಾಫಿಕ್ಕಿಂದ. ಇದು ಕ್ಲಿಯರ್ ಆದರೆ ಕ್ಲಿಯರ್ ಆಗಿರುತ್ತೆ. ಮಳೆ ಬಂದಾಗೂ ಇದೇ ಪ್ರಾಬ್ಲಮ್ ಮೇಡಮ್, ನೀರೆಲ್ಲ ಬರುತ್ತೆ, ಅಲ್ಲೆಲ್ಲ ಓಡಾಡೋಕ್ಕಾಗಲ್ಲ. ತುಂಬ ಪ್ರಾಬ್ಲಮ್. ಬೇಗನೆ ಮುಗಿಸ್ಕೊಟ್ರೆ ಒಳ್ಳೇದು. ಇದು ಕಂಪ್ಲೀಟ್ ಮಾಡಿ
ನನ್ನ ಸಹೋದ್ಯೋಗಿ ಹಂಸ ಶ್ಯಾಮಲ ಒಂದು ವಾಕ್ತರು ಕಳಿಸ್ಕೊಟ್ಟಿದ್ದಾರೆ. ಓವರ್ ಟು ಯು ಹಂಸ. ಬಿಬಿಎಂಪಿಯ ಕಾಮಗಾರಿಗಳು ಎಷ್ಟು ಲೇಟ್ ಆಗಿ ನಡೆಯುತ್ತೆ ಅನ್ನೋದಕ್ಕೆ ಶಿವಾನಂದ ಸರ್ಕಲ್ ನಲ್ಲಿ ನಡೆತಿರುವಂತಹ ಸ್ಟೀಲ್ ಬ್ರಿಡ್ಜ್ ಒಂದು ಉದಾಹರಣೆ. ಯಾಕಂತ ಹೇಳಿದ್ರೆ ಈ ಸ್ಟೀಲ್ ಬ್ರಿಡ್ಜ್ ಸುಮಾರು 4 ವರ್ಷಗಳ ಹಿಂದೆ ಆರಂಭವಾಗಿತ್ತು. ಆರಂಭವಾದಂತಹ ಸಮಯದಲ್ಲಿ 6 ತಿಂಗಳಲ್ಲಿ ನಾವು ಈ ಕಂಪ್ಲೀಟ್ ಸ್ಟೀಲ್ ಬ್ರಿಡ್ಜ್ ಅನ್ನ ಮುಗಿಸ್ತೀವಿ ಅನ್ನುವಂತಹ ಮಾತನ್ನ ಹೇಳಿತ್ತು. ಆದ್ರೆ 4 ವರ್ಷ ಕಳೆದ್ರೂ ಕೂಡ ಇದು ಕಂಪ್ಲೀಟ್ ಆಗಿಲ್ಲ. ಸದ್ಯಕ್ಕೆ ನಾನೀಗ ಇಲ್ಲಿ ಇರುವಂತಹ ಸ್ಟೀಲ್ ಬ್ರಿಡ್ಜ್ ಮೇಲೆ ಇದೀನಿ. ಇಲ್ಲಿ ನೋಡ್ತಿರಬಹುದು ಅಂದ್ರೆ ಶೇಷಾದ್ರಿಪುರಂ ಅಂಡರ್ ಪಾಸ್ ನಿಂದ ಹಿಡಿದು ಶಿವಾನಂದ ಸರ್ಕಲ್ ವರ್ಗೂ ಕೂಡ ಅಂದ್ರೆ ರೇಸ್ ಕೋರ್ಸ್ ಸರ್ಕಲ್ ವರ್ಗೂ ಕೂಡ ಈ ಒಂದು ಕಾಮಗಾರಿಯನ್ನ ಕೈಗೆತ್ಕೊಂಡಿದ್ರು. ಇಲ್ಲಿ ಹೆಚ್ಚಾಗಿ ಟ್ರಾಫಿಕ್ ಸಮಸ್ಯೆ ಆಗ್ತಿತ್ತು. ಜೊತೆಗೆ ಮುಂದೆ ಇರುವಂತಹ ಒಂದು ಅಂಡರ್ ಪಾಸ್ ನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ನೀರು ತುಂಬಿ ತುಂಬಾನೇ ಪ್ರಾಬ್ಲಮ್ ಆಗ್ತಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ತುಂಬಾನೇ ಈಸಿಯಾಗಿ ವೆಹಿಕಲ್ಸ್ ಮೂವ್ಮೆಂಟ್ ಮಾಡಬೇಕು ಅನ್ನೋದು ಕಾರಣದಿಂದ ಈ ಒಂದು ಸ್ಟೀಲ್ ಬ್ರಿಡ್ಜ್ ನ ಕಾಮಗಾರಿಯನ್ನ ಕೈಗೆತ್ಕೊಳ್ತಾರೆ. ಆದರೆ 6 ತಿಂಗಳಲ್ಲಿ ಮುಗಿಸ್ಬೇಕಾದಂತಹ ಕಾಮಗಾರಿನ ಇನ್ನೂ ಕೂಡ ಕಂಪ್ಲೀಟ್ ಮಾಡಿಲ್ಲ. ಯಾಕೆಂತ ಕೇಳಿದಾಗ ಇದಕ್ಕೆ ತುಂಬಾನೇ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಹೆಚ್ಚು ಮರಗಳಿದ್ವು, ಅವುಗಳನ್ನ ಕಟ್ ಮಾಡಬೇಕಾಗುತ್ತೆ. ಜೊತೆಗೆ ಏನು ಇಲ್ಲಿರುವಂತಹ ಅಕ್ಕಪಕ್ಕ ಬಿಲ್ಡಿಂಗ್ಗಳನ್ನ ಓಡಿಸೋದಕ್ಕೆ ತುಂಬಾನೇ ಸಮಸ್ಯೆ ಆಗ್ತದೆ. ಹೀಗೆ ಹಲವಾರು ಕಾರಣಗಳನ್ನ ಕೊಡ್ತಾರೆ. ಹಾಗಿದ್ರೆ ಈ ಒಂದು ಫ್ಲೈಓವರ್ ಮುಂಚೆನೆ ಮಾಡ್ಬೇಕಾದ್ರೆ ಒಂದು ಬ್ಲೂ ಪ್ರಿಂಟ್ ಅಂತ ಅನ್ನೋದನ್ನ ಹಾಕೊಂಡಿರ್ತಾರೆ. ಅಂತಹ ವೇಳೆ ಈ ಒಂದು ರೀಸನ್ಸ್ಗಳು ಅವ್ರಿಗೆ ಕಂಡು ಬಂದಿಲ್ವಾ ಅನ್ನುವಂತಹ ಮಾತುಗಳು, ಪ್ರಶ್ನೆಗಳು ಎದುರಾಗುತ್ತೆ. ಇದರಿಂದ ಈ ಒಂದು ಸ್ಟೀಲ್ ಬ್ರಿಡ್ಜ್ ಕಾಮಗಾರಿಯಿಂದ ದಿನನಿತ್ಯ ವಾಹನ ಸವಾರರಿಗೆ ಹಾಗೆ ಪಾದಾಚಾರಿಗಳಿಗೆ ತುಂಬಾನೇ ಸಮಸ್ಯೆ ಉಂಟು ಮಾಡ್ತಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿರುವಂತಹ ಒಂದು ರಸ್ತೆ ತುಂಬಾನೇ ಈಗ ಚಿಕ್ಕದಾಗಿದೆ. ಹೆಚ್ಚಾಗಿ ಈ ಒಂದು ಸ್ಟೀಲ್ ಬ್ರಿಡ್ಜ್ ಮಾಡೋದಕ್ಕೆ ರಸ್ತೆನ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ವೆಹಿಕಲ್ಸ್ ಗಳ ಮೂವ್ಮೆಂಟ್ ತುಂಬಾನೇ ಕಷ್ಟ ಆಗುತ್ತೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಹಾಗೆ ದಿನನಿತ್ಯ ಸಂಜೆ ಟೈಮ್ ನಲ್ಲಿ ಎಲ್ಲರೂ ಡ್ಯೂಟಿ ಮುಗಿಸಿ ವಾಹನಗಳಲ್ಲಿ ಈ ಕಡೆ ಮೆಜೆಸ್ಟಿಕ್ ಕಡೆ ಹೋಗುವಂತಹ ರೂಟ್ ಇದು. ಜೊತೆಗೆ ಇಲ್ಲಿಂದ ಮಲ್ಲೇಶ್ವರಂ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತಾರೆ. ಅಂತಹ ಟೈಮಲ್ಲಿ ತುಂಬಾನೇ ಟ್ರಾಫಿಕ್ ಸಮಸ್ಯೆನ ಎದುರಿಸ್ತಾರೆ. ಇನ್ನು ಮಳೆ ಬಂದ್ರಂತೂ ಕೇಳಲೇಬೇಡಿ, ಕಂಪ್ಲೀಟ್ ಆಗಿ ಇಡೀ ಶಿವಾನಂದದ ರಸ್ತೆ ತುಂಬೆಲ್ಲ ನೀರು ತುಂಬಿ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಗಾಡಿ ಮೂವ್ಮೆಂಟ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹೀಗಿದ್ರೂ ಕೂಡ ಬಿಬಿಎಂಪಿಯಿಂದ ಈ ಒಂದು ಸ್ಟೀಲ್ ಬ್ರಿಡ್ಜ್ ಅನ್ನ ಕಂಪ್ಲೀಟ್ ಆಗಿ ಬೇಗನೆ ಮಾಡ್ತಿಲ್ಲ. ಯಾಕೆ ಅಂತ ಕೇಳಿದ್ರೆ ಅದೇ ರೀಸನ್ ಮಾಡ್ತಾರೆ. ಅದೆಷ್ಟು ಆಯುಕ್ತರು ಬಂದ್ರು ಅಷ್ಟೇ, ಅದೆಷ್ಟು ಶಾಸಕರು ಬಂದು ಇಲ್ಲಿ ಇದನ್ನ ಕಂಪ್ಲೀಟ್ ಮಾಡಿ ಅಂದ್ರೂ ಕೂಡ ಈ ಒಂದು ಫ್ಲೈಓವರ್ ಕಾಮಗಾರಿನ ಕಂಪ್ಲೀಟ್ ಮಾಡ್ತಿಲ್ಲ. ಸೊ ಹೀಗಾಗಿ ಇದು ಜನರಿಗೆ ದಿನನಿತ್ಯ ಕಿರಿಕಿರಿ ಅನುಭವಿಸುವಂತಹ ಒಂದು ಸೆಂಟರ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಆ ರೀತಿ ಆಗ್ಬಿಟ್ಟಿದೆ. ಇನ್ನಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಂಡು ಅವರು ಈ ಒಂದು ಸ್ಟೀಲ್ ಬ್ರಿಡ್ಜ್ ಕಾಮಗಾರಿಯನ್ನ ಹೆಚ್ಚು ಅಂದ್ರೆ ಬೇಗವನ್ನ ಮುಗಿಸುವಂತಹ ಕಾರ್ಯವನ್ನ ಮಾಡಬೇಕು. ಇಲ್ಲವಾದಲ್ಲಿ ಇದು ತುಂಬಾನೇ ಲೇಟ್ ಮಾಡಿದ್ರೆ ಇನ್ನೂ ಕೂಡ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತೆ. ಇನ್ನು ಕೂಡ ಮುಂದೆ ಬೇರೆ ಬೇರೆ ಕಡೆಗಳಲ್ಲಿ ಅಂದ್ರೆ ಇಲ್ಲಿ ಕನೆಕ್ಟ್ ಆಗುವಂತಹ ರಸ್ತೆಗಳಲ್ಲೂ ಕೂಡ ವೈಟ್ ಟಾಪಿಂಗ್ ಕಾಮಗಾರಿ ಮಾಡ್ತಿರೋದ್ರಿಂದ ಮತ್ತಷ್ಟು ಟ್ರಾಫಿಕ್ ಸಮಸ್ಯೆ ಇಲ್ಲಿ ಹೆಚ್ಚಳವಾಗುತ್ತೆ. ಸೊ ಹೀಗಾಗಿ ಅಧಿಕಾರಿಗಳೇ ಬೇಗ ಎಚ್ಚೆತ್ಕೊಂಡು ಈ ಒಂದು ಕಾಮಗಾರಿನ ಪೂರ್ಣಗೊಳಿಸಿ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ. ನ್ಯೂಸ್ ಮುಂದುವರಿಸ್ತೀನಿ.